ಇದುವರೆಗೆ ತಿರುಪತಿ ತಿಮ್ಮಪ್ಪ ವಿಶ್ವದ ಶ್ರೀಮಂತ ದೇವರು ಎನಿಸಿಕೊಂಡಿದ್ದ. ಕೇರಳದ ಅನಂತ ಪದ್ಮನಾಭ ಸ್ವಾಮಿ ಆ ದಾಖಲೆಯನ್ನ ಸರಿಗಟ್ಟಿದ್ದಾನೆ. ನೋಡೋದಕ್ಕಷ್ಟೇ ಅನಂತ ಪದ್ಮನಾಭ ದೇಗುಲ ಹಳೆಯ ದೇಗುಲ. 3 ಶತಮಾನಗಳಷ್ಟು ಹಳೆಯದಾದ ಈ ದೇಗುಲದ ಗರ್ಭದಲ್ಲಿ ಅಪಾರ ಸಂಪತ್ತೇ ಅಡಗಿತ್ತು. ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಈಗ ಮೊಗೆದಷ್ಟು ಸಂಪತ್ತು ದೇಗುಲ ಗರ್ಭದಿಂದ ಹೊರಬರ್ತಾನೇ ಇದೆ. ದೇಗುಲದ ನೆಲಮಾಳಿಗೆಯ 5 ಕೊಠಡಿಗಳಿಂದ ಇದುವರೆಗೆ ಹೊರತೆಗೆದಿರುವ ಒಟ್ಟು ಸಂಪತ್ತು 50,000 ಕೋಟಿ ರೂಪಾಯಿ ಮೀರಿದೆ. ಅಪಾರ ಪ್ರಮಾಣದ ಚಿನ್ನಾಭರಣ, ವಜ್ರ ವೈಡೂರ್ಯಗಳು, ಮುತ್ತು ರತ್ನಗಳು, ಚಿನ್ನದ ವಿಗ್ರಹಗಳು, ಕೆಜಿಗಟ್ಟಲೆ ತೂಕವಿರುವ ಬಹು ಎಳೆಯ ಚಿನ್ನದ ಸರಗಳು, ಬೆಳ್ಳಿ ವಸ್ತುಗಳು ಪತ್ತೆಯಾಗಿವೆ. ಒಂದು ಚಿನ್ನದ ಸರವಂತೂ 18 ಅಡಿ ಉದ್ದವಿದ್ದು 10.5 ಕೆಜಿ ತೂಕವನ್ನ ಹೊಂದಿದೆ. ತಿರುವಂಕೂರು ಮಹಾರಾಜ ಧರಿಸಿದ್ದ ಚಿನ್ನದ ಕಿರೀಟವೂ ಸಿಕ್ಕಿದೆ. ಒಂದೇ ದಿನ ಸುಮಾರು 30,000 ಕೋಟಿ ಮೌಲ್ಯದ ಸಂಪತ್ತು ಪತ್ತೆಯಾಗಿರುವುದು ವಿಶೇಷ. ಇದಲ್ಲದೆ ಇನ್ನೂ ಒಂದು ಕೊಠಡಿ ತೆರೆಯುವುದು ಬಾಕಿ ಇದ್ದು ಅದರಲ್ಲಿ ಇನ್ನೆಷ್ಟು ಪ್ರಮಾಣದ ಸಂಪತ್ತು ಅಡಗಿದೆ ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಆಗಿದಷ್ಟು ಅಷ್ಟು ವಜ್ರ ವೈಡೂರಿಗಳು ಸಿಗ್ತಾನೆ ಇದೆ. ಈಗ ಒಟ್ಟಾರೆ ಮೊತ್ತ ಏನಿದೆ? ಈಗ 5ನೇ ಬಾಗಿಲು ಯಾವಾಗ ತೆರೀಲಾಗುತ್ತೆ? ಬಹುಶಃ ಸೋಮವಾರ 5ನೇ ಬಾಗಿಲನ್ನ ತೆಗೆಯುವಂತ ಸಾಧ್ಯತೆಗಳಿದೆ ಸೌಮ್ಯ. ಈಗ ಇದುವರೆಗೆ 4 ಕೋಣೆಗಳನ್ನ ತೆಗೆಯಲಾಗಿದ್ದು ಇದರಲ್ಲಿ 50,000 ಕೋಟಿಗೂ ಅಧಿಕ ನಿಧಿ ಪತ್ತೆಯಾಗಿದೆ. ಒಂದು ಕೊಠಡಿನಲ್ಲಿ ಅಪಾರ ಪ್ರಮಾಣದ ವಜ್ರ ವೈಡೂರ್ಯ, ಬಂಗಾರ, ಹರಳಿನ ಆಭರಣಗಳು ದೊರಕಿವೆ. ಪ್ರಾಚೀನ ಕಾಲದ ವಸ್ತುಗಳು ಸಹ ದೊರಕಿವೆ. ನೆಪೋಲಿಯನ್ ಕಾಲದ ಚಿನ್ನದ ನಾಣ್ಯಗಳು ಕೂಡ ಇದರಲ್ಲಿ ದೊರಕಿವೆ. ವಿಶೇಷ ಅಂದ್ರೆ ಒಂದೇ ಒಂದು ಚಿನ್ನದ ಸರ 18 ಅಡಿ ಉದ್ದ ಇದ್ದು 10.5 ಕೆಜಿ ತೂಕನ ಹೊಂದಿದೆ. ಇದಲ್ಲದೆ ಅಪಾರ ಸಂಪತ್ತು ಚಿನ್ನ, ವಜ್ರ ವೈಡೂರ್ಯ, ಮತ್ತೆ ಬೆಳ್ಳಿ ವಸ್ತುಗಳು, ಹಲವಾರು ಚಿನ್ನದ ವಿಗ್ರಹಗಳು ಕೂಡ ದೊರಕಿವೆ. ಇದು ಎಲ್ಲ 1885ರಿಂದ ಇದುವರೆಗೂ ಈ ಯಾವುದೇ ಕೊಠಡಿಯ ಬಾಗಿಲುಗಳನ್ನ ತೆರೆದಿರ್ಲಿಲ್ಲ. ಒಟ್ಟು 6 ಕೊಠಡಿಗಳಿದ್ದು ಈಗ 5 ಕೊಠಡಿಗಳನ್ನ ಮಾತ್ರ ತೆರೆಯಲಾಗಿದೆ. ಸುಪ್ರೀಂ ಕೋರ್ಟ್ ನೇಮಿಸಿದಂತಹ 7 ಸದಸ್ಯರ ತಂಡ ಈ ಕೊಠಡಿಗಳನ್ನ ಓಪನ್ ಮಾಡಿ ಅದರಲ್ಲಿರ್ತಕ್ಕಂಥ ಬಂಗಾರ ಮತ್ತೆ ಅಮೂಲ್ಯ ನಿಧಿನ ಲೆಕ್ಕಾಚಾರ ಮಾಡ್ತಾ ಇದೆ ಭಾವನಾ. ಆದರೆ ಮಂಜುನಾಥ್, ಒಂದು ಪ್ರಶ್ನೆ ಸಾಮಾನ್ಯವಾಗಿ ಜನರನ್ನ ಕಾಡತ್ತೆ. ಇಷ್ಟು ವರ್ಷಗಳು ಅಂದ್ರೆ ಸುಮಾರು 3 ಶತಮಾನಗಳ ಹಿಂದಿನ ಈ ದೇವಾಲಯ, ಅಷ್ಟು ದಿನಗಳಿಂದ ಆ 6 ಕೊಠಡಿಗಳ ಬಗ್ಗೆ ಯಾರು ಮಾತಾಡ್ತಾ ಇರ್ಲಿಲ್ವಾ? ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ವಾ? ಹೇಗೆ ಅಲ್ಲಿ ಸಂಪತ್ತು ಅಡಗಿದೆ ಅನ್ನೋದ್ರ ಬಗ್ಗೆ ಬಹುಶಃ ಯಾರಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅದ್ರ ಏನೋ ಒಂದು ಕಾರಣಕ್ಕೆ ಬಹುಶಃ ಹಿಂದೆನೆ ಅದನ್ನ ಮುಚ್ಚಲಾಗಿತ್ತು, 6 ಕೊಠಡಿಗಳನ್ನ ಮುಚ್ಚಲಾಗಿತ್ತು. ಆದ್ರೆ ಸ್ಥಳೀಯರೊಬ್ರು ಈ 6 ಕೊಠಡಿಗಳಲ್ಲಿ ಏನಿರ್ಬಹುದು ಅನ್ನೋ ಸಂಶಯದ ಮೇರೆಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಕಾನೂನು ರೀತಿಯಲ್ಲಿ ಹೋರಾಟ ನಡೆಸಿದ್ರು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೆ ಈ ಪ್ರಕರಣ ಹೋದಾಗ ಸುಪ್ರೀಂ ಕೋರ್ಟ್ ಆ ಬಾಗಿಲುಗಳನ್ನ ತೆರೀಬೇಕು ಅಂತ ಆದೇಶ ಮಾಡ್ತು. ಸುಪ್ರೀಂ ಕೋರ್ಟೇ 6 ಸದಸ್ಯರ ನೇಮಕ ಮಾಡಿ ದೇವಸ್ಥಾನದ ಬಾಗಿಲುಗಳನ್ನ ತೆರೀಬೇಕು, ಅದ್ರಲ್ಲಿ ಏನಿದೆ ಅನ್ನೋದನ್ನ ಬಹಿರಂಗಪಡಿಸ್ಬೇಕು ಅಂತ ನಿರ್ದೇಶನ ಕೊಡ್ತು. ಅದರ ಸುಪ್ರೀಂ ಕೋರ್ಟ್ ನೀಡಿದ ನಿರ್ದೇಶನದ ಮೇರೆಗೆ 6 ಸದಸ್ಯರ ತಂಡ ಈಗ ಆಗಮಿಸಿ ದೇವಸ್ಥಾನದಲ್ಲಿರೋ ಬಾಗಿಲುಗಳನ್ನ ತೆರೆದಾಗ್ಲೇ ಅದರಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಅಡಗಿರೋದು ಗೊತ್ತಾಗಿದೆ. ಇದುವರೆಗೆ 50,000 ಕೋಟಿ ರು ಮೌಲ್ಯದ ನಿಧಿ ಪತ್ತೆಯಾಗಿದೆ. ಮತ್ತೆ ಒಂದೇ ದಿನ ನಿನ್ನೆ 30,000 ಕೋಟಿ ರೂಪಾಯಿ ಸಂಪತ್ತು ಲೆಕ್ಕ ಮಾಡಿದ್ದಾರೆ. ಇದಲ್ಲದೆ ಇನ್ನೂ ಒಂದು ಕೊಠಡಿನಲ್ಲಿ ಇನ್ನೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ನಿಧಿ ಅಡಗಿರಬಹುದು ಅಂತ ಶಂಕಿಸಲಾಗಿದೆ. ಓಕೆ ಮಂಜುನಾಥ್, ಧನ್ಯವಾದ ಮಾಹಿತಿಗಾಗಿ.